इंद्ररुद्रमरुदः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगणाः देवाय तस्मै नमः देवाय तस्मै नमः। जय मंगलम जय नमः पार्वतीपते हर हर महादेव। ಎದ್ದುದಯಗಳು ಶುದ್ಧ ಭಾವದಲ್ಲಿ ಮುದ್ದು ಪಂಚಾಕ್ಷರಿ ಜಪಿಸುತ್ತಲೇ ಎದ್ದೋಡಿತು ವಿಷಯವು ಕದ್ದು ಕಳ್ಳನ ಪರಿಮರ್ಧಿಸಲು ಮನ ವಿಶ್ವಾರಾಧ್ಯರಲ್ಲಿ ಆರಂಭದಲ್ಲಿ ನೊಡಗೊಡೆಯ ಅವಧೂತ ಚಕ್ರವರ್ತಿ ಮಂಡಲದೋಳು ಮೆರೆವ ಭೌವೈರ್ಯ ಗಂಡ ಧನಪಂಡಿತ ವಿಶ್ವಾರಾಧ್ಯರ ಹಾಡಿನ ಮುಖಾಂತರ ನಾಡನ್ನ ಬೆಳಗಿರುವ ಗುರು ಭೀಮಾಶಂಕರ ಮಹಾದೇವರ ಜಗದ್ಗುರು ಸಿದ್ಧಾರೂಢರ ಅದಾಳ ನಿಮಿತ್ತವಾಗಿ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆಯೋ ಆ ಮಹಾದೇವ ನಾಗಭೂಷಣ ಶಿವಯೋಗಿಗಳ ಶ್ರೀಚರಣಾರ ವೃತ್ತಗಳಲ್ಲಿ ವಕ್ಷೋಲಲಾಟಗಳನ್ನು ಅಷ್ಟಾಂಗಗಳನ್ನು ನೆಲಸೊಂಪಂತೆ ಪ್ರಣೀತನಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಹುಬ್ಬಳ್ಳಿ ವಿಜಯಪುರ ಉಭಯ ಮಠದ ಮಠಾಧ್ಯಕ್ಷರು ಜ್ಞಾನಿಗಳು ಆದ ಪರಮ ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಪೂಜ್ಯರ ಅಡಿಗಳಿಗೆ ನೆರಗುತ್ತಾ ಮಠದ ಮಠಾಧ್ಯಕ್ಷರು ಹಲವಾರು ಮಠದ ಒಡೆಯರು ಬಸವನಾಡಿನಲ್ಲಿ ಚನ್ನಬಸವಣ್ಣನೆಂದೇ ಪ್ರಖ್ಯಾತಿರುತ್ತಿರುವ ನಡೆದಾಡುವ ಪುಸ್ತಕದ ಭಂಡಾರವೇತಾವಾದ ಪೂಜ್ಯ ಶ್ರೀ ಪ್ರಣವಾನಂದ ಮಹಾಪೂಜ್ಯರ ಅಡಿಗಳಿಗೆ ನೆರಗುತ್ತಾ ಸಂಗೀತ ಸಾಹಿತ್ಯ ಸರಸ ಸಂಲಾಪನೆ ಶಂಭುಲಿಂಗ ಎನ್ನುವಂತೆ ಹಾಡುತ್ತಾ ಎಲ್ಲರಿಗೂ ಇಲ್ಲಿಯವರೆಗೆ ಉಪದೇಶವನ್ನು ಗೈದು ವಿರಮಿಸಿರುವ ಮಧ್ಯಾಹ್ನ ಲಿಂಗ ಚಕ್ರವರ್ತಿ ಪೂಜ್ಯ ಆಮಗಿ ಲಿಂಗ ಶಿವಾಚಾರ್ಯರ ಶ್ರೀಪಾದಗಳಲ್ಲಿ ವಂದನೆಗಳನ್ನು ಸಮರ್ಪಿಸ್ತಾ ಹುಡುಗಿಯ ಪೂಜ್ಯರಲ್ಲಿ ಸಾಯಿ ನಗರದ ಪೂಜ್ಯರಲ್ಲಿಯೂ ಸಹಿತವಾಗಿ ವಂದನೆಗಳನ್ನು ಸಮರ್ಪಿಸ್ತಾ ಅಮೃತಾನಂದ ಮಹಾತಾಯಿಯವರಲ್ಲಿಯೂ ಸಹಿತವಾಗಿ ನಮನಗಳನ್ನು ಸಮರ್ಪಿಸ್ತಾ ಈ ಎಲ್ಲ ಕಾರ್ಯಕ್ರಮವನ್ನ ನಿನ್ನೆ ಪೂಜ್ಯರು ಹೇಳಿದಂತೆ ತಮ್ಮ ಕೈಯಲ್ಲಿ ಸೂತ್ರವನ್ನು ಹಿಡಿದುಕೊಂಡು ನಡೆಸತಕ್ಕಂಥ ಯಳಸಂಗಿಯ ಮಠದ ಮಠಾಧ್ಯಕ್ಷರಾದ ಪೂಜ್ಯ ಶ್ರೀ ಪರಮಾನಂದ ಮಹಾಪೂಜ್ಯರಲ್ಲಿ ವಂದನೆಗಳನ್ನ ಸಮರ್ಪಿಸ್ತಾ ಗೋಪಾಲ ಶಾಸ್ತ್ರಿಗಳಲ್ಲಿ ಯೋಗ ಗುರೂಜಿಯವರಲ್ಲಿ ಸಂಗೀತಗಾರರಲ್ಲಿ ಅವರಿವರೆನ್ನದೇ ಈ ಪಾವನಮಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಶರಣ ತಾಯಿ ತಂದೆಗಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹುತೇಕವಾಗಿ ಮುಚ್ಚಳಂಬ ಗ್ರಾಮದ ಮಹಾಭಕ್ತರನ್ನು ನೋಡಿದಾಗ ಬಹಳಷ್ಟು ಸಂತೋಷ. ಕಾರಣ ಏನು ಅಂತ ಕೇಳಿದ್ರೆ ಯಾರೇ ಬರ್ಲಿ ನಾವೆಲ್ಲ ಹೇಳುವ ಪೂಜ್ಯರಲ್ಲ, ಹೇಳತಕ್ಕಂತ ಪೂಜ್ಯರ ಅವರು. ಆಗ ಒಟ್ಟು ನೀವು ಇರ್ಬೇಕ್ರಿ ಅಂತ ತಿಳ್ಕೊಂಡು ಒಂದ್ 2 ದಿನ ತಪ್ಸಿದ್ರೆ ಎಷ್ಟು ಯಾಕ ಸಂಭ್ರಮ ಶ್ರೇಯಮಾಗ್ತಾತಿ ಅಂತ ಹೇಳ್ತಾರೆ. ಯಾವುದು ಸಂಭ್ರಮ, ನೀವು ಯಾಕೆ 2 ದಿನ ಬರ್ಲಿಲ್ರಿ ಅಪ್ಪ, ಸುಮ್ಮಿಗೆ ಯಾಕೆ ನೀವು ಬರ್ಲಿಲ್ರಿ ಅಂತ ಒಂದು ಆತ್ಮೀಯತೆ ಪ್ರೇಮ ಅಂತಕ್ಕಂಥದ್ದು ಬಹಳಷ್ಟು ಇಲ್ಲೆಲ್ಲ ಸಿಗ್ತದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಜ್ಞಾನ ದಾಸೋಹ, ಅನ್ನದಾಸೋಹ, ಅಕ್ಷರ ದಾಸೋಹ ಈ ಎಲ್ಲ ಕಾರ್ಯಕ್ರಮಗಳು ಮುಚ್ಚಳಂಬ ಗ್ರಾಮದಲ್ಲಿ ನಡೀತವೆ. ಈ ಕೊನೆಯ ದಿನ ಹೇಗ ಪರೀಕ್ಷಿತ 7ನೇ ದಿನದಲ್ಲಿ ಭಾಗವತವನ್ನು ಕೇಳಿ ಮುಕ್ತನಾದ ಅಂತ ತಿಳ್ಕೊಂಡು ಶ್ರವಣ ಭಕ್ತಿ ಅಂತಕ್ಕಂಥದ್ದನ್ನು ಹೇಳ್ತಾರಲ್ಲ, ಕೀರ್ತನ ಶ್ರವಣ ಅಥವಾ ಏನು ಗೆಳತನದ ಭಕ್ತಿ ಹಿಂಗೆಲ್ಲ ನವವಿಧ ಭಕ್ತಿಗಳನ್ನು ಹೇಳ್ತಾರೆ. ಈ ನವವಿಧ ಭಕ್ತಿಯ ಕಥದಿಂದ ಅಂತ ತಿಳ್ಕೊಂಡು ಹೇಳುವಾಗ ಈ 9 ಪ್ರಕಾರವಾದ ಭಕ್ತಿಗಳು ಅಂತ ಹೇಳೋದ್ರಿಂದ ಇಲ್ಲಿ ಶ್ರವಣ ಭಕ್ತಿ 7 ದಿನ ಯಾರು ಸರಿಯಾಗಿ ಕೇಳ್ತಾರೆ, ಅದನ್ನ ಹೃದಯದಲ್ಲಿ ಇಟ್ಕೊಂಡು ನಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವರು ಈ ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರ ಅಂತ ಕೇಳಿದ್ರೆ, ಸದ್ಗುರುವೇ ನಿನ್ನ ಮಾತನ್ನು ಕೇಳಿ ರಾಕ್ಷಸಿ ಗುಣಗಳನ್ನ ಬಿಟ್ಟು ಬೇಡಂತಕ್ಕಂಥದ್ದನ್ನೆಲ್ಲ ತೆಗೆದೊಗೆದು ಹೃದಯದ ಶುದ್ಧಿಯಾಗಿ ಕೊನೆಗೆ ಹಾಗೆ ಸ್ವಚ್ಛವಾದ ಕನ್ನಡಿಯಲ್ಲಿ ನಮ್ಮ ಮುಖ ಕಾಣುವಂತೆ, ಚಂಚಲ ರಹಿತವಾದ ಕನ್ನಡಿಯಲ್ಲಿ ಮುಖ ಕಾಣುವಂತೆ ನೀವೇನ ಜ್ಞಾನವನ್ನ ಅರುಗಿದ್ರಿ, ಆ ಅರುಗಿರ್ತಕ್ಕಂಥ ಜ್ಞಾನ ನಾವು ಕೇಳೋದ್ ಒಳಗ ನಮಗೆ ಮತ್ತೊಂದು ಬೇರೆ ಕೆಲಸ ಆಗ್ಯದ. ಹೇಗ ಊಟ ಮಾಡಿರ್ತಕ್ಕಂಥವು
ಬೇಕರಿಗೆ ಬಿಡ್ತಾನ, ಆಗ ನೀವು ಇದ್ದಕ್ಕಿದ್ದ ತತ್ವವನ್ನು ಹೇಳಿ ಘೋರ ಭವಮಾಲೆಗಳುಕಿ ಭವಗಳು ಇದು ಯಾರಿಂದ ತೊಲಗುವುದೆಂದು ಚಾರು ಗುರುಪದವಿಡಿಯೇ ಸಂಸಾರವೇ ನನಗಿಲ್ಲವಾಗುದ. ಈ ಭವಮಾಲೆ ಇದನ್ನ ಹಾರಾದಲ್ಲ ಹಂಗ ಇಂದ ಭವ ಅಂತಂದ್ರೆ ಹುಟ್ಟೋದು ಸಾವೋದು, ಹುಟ್ಟೋದು ಸಾವೋದು, ಇದೇನು ನಡೆದದಲ್ಲ ಭವಮಾಲೆ. ಈ ಭವಮಾಲೆಯನ್ನ ತಪ್ಪಿಸುವ ಅಂತ ತಿಳ್ಕೊಂಡು ಆರಂಭದ ಪದ್ಯದಲ್ಲಿ ನಿಜವಾಗ ಹೇಳ್ಕೊಂಡ್ಬಂದು ಭವಮಾಲೆಗೆ ಅಲಸು. ಅಲಸು ಅಂದ್ರೆ ಬೇಸಿಗೆ ಪಡು, ಬ್ಯಾಸರ ಪಟ್ಕೋ, ಎಚ್ಚಲನೆ ಹುಟ್ಟುದು. ಯಾಕ ಜನನ ಮರಣ ಹೃದಯ ಭಯ ಶೋಕ ಜರೆ ಬಡತನ ಇವುಗಳನ್ನ ಬಿಟ್ಟು ಯಾವಾಗ ನೀನು ಮುಕ್ತ ಆಗ್ತೀರಿ ಅಂತ ತಿಳ್ಕೊಂಡು ಏನು ಜೀವ ಸಂಬೋಧನಾ ಸ್ಥಳ ನೀತಿ ಕ್ರಿಯಾಚಾರ ಸ್ಥಳದಲ್ಲಿ ಹೇಳ್ತಾ ಬಂದಾಗ ಇದು ಯಾರಿಂದ ತೋರುತ್ತದ? ಈ ಭವ, ಈ ಹುಟ್ಟೋದು ಸಾವು, ಸಾವಿನ ಕಟ್ಟನ್ನ ಹರಿಯುವುದು ಹ್ಯಾಂಗಾದ್ರ ಆಗ್ತದ ಅಂತ ತಿಳ್ಕೊಂಡು ಚಾರು ಗುರು ಪದವಿಯೇ ಆ ಗುರುನಾಥನ ಪಾದ ಕಮಲಗಳನ್ನ ಹಿಡಿದಾಗ ಆ ಸದ್ಗುರುನಾಥ ಉಳಿದವರಂಗ ಇನ್ನು ಸಾವುಕಾರಾತಿ, ಶ್ರೀಮಂತಾತಿ, ಸಂಪತ್ತ ಇವುಗಳನ್ನೆಲ್ಲ ಹೇಳಿಲ್ಲ. ನೀನು ಏನಿದ್ದೀರಿ? ನೀನು ಪರಬ್ರಹ್ಮನೇ ಇದ್ದೀರಿ. ಯಾಕಂತ ಕೇಳಿದ್ರೆ ಕೇಳಂತ ಜಗತ್ತಿಗೆ ಬ್ರಹ್ಮಾಂಡ ಅಂದ್ರೆ ಬ್ರಹ್ಮಾಂಡ, ಬ್ರಹ್ಮಾಂಡ ಆಂಡ ಅಂದ್ರೆ ನಾಟದ ತತ್ತಿ. ಈಗ ಚೌಡಕ್ಕಿ ತತ್ತೆಗೆ ಏನಿರ್ತಾವ? ಚೌಡಕ್ಕಿ ಮರಿ ಇರ್ತಾವ. ಅದ್ರ ಕೋಳಿ ತತ್ತೆಗ ಕೋಳಿ ಮರಿ ಇರ್ತಾವ. ಈ ಬ್ರಹ್ಮಾಂಡ ಬ್ರಹ್ಮದ ತತ್ತಿಯೊಳಗೆ ಇರ್ತಕ್ಕಂಥವೆಲ್ಲ ಏನು? ಬ್ರಹ್ಮದ ಮರಿಗಳು. ನೀವೆಲ್ಲ ಬ್ರಹ್ಮ ಸ್ವರೂಪರಿದ್ದೀರಿ. ನೀವು ಬ್ಯಾರೆ ಆದ ಯಾವ ಕುರಿ ಹೊಡ್ಕೊಂಡು ಅಡವಿಗೆ ಹೋಗಿ ಕುರಿ ಕಾಯ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಹೋಗಿದ್ದ. ಹೋದಾಗ ಅಲ್ಲೊಂದು ಗುಹೆಯೊಳಗ ಆ ಹುಲಿ ಅಥವಾ ಸಿಂಹ ಮರಿ ಹಾಕಿ ಹೋಗಿತ್ತಂತ. ಆ ಸಿಂಹ ಮರಿಯಾಗಿ ಹೋಗಿದ್ದು ಇವ ಚಂದ ಕಂಡ ಅದನ್ನ ತಗೊಂಡ್ಬಂದ ನೋಡಿ ಹುಲಿ ಸಿಂಹ ಇದ್ದಿರ್ತಾವ ತಗೊಂಡ್ಬಂದು ಅಲ್ಲಿ ತಮ್ಮ ಮನೆಯೊಳಗೆ ಜ್ವಾಕ್ ಮಾಡ್ತಿದ್ದ. ಹಾಗೆ ಸ್ವಲ್ಪ ಸ್ವಲ್ಪ ದೊಡ್ಡ ಹಾಕೋದು ಹಾಗೆ ಹಾಕೋದು ಅದ್ರ ಗುರಿ ನೋಡಿ ಹೋದಾಗ ಒಂದು ಸಲ ಆ ಏರಿಯಾದೊಳಗೆ ಅದೇ ಹೋದ. ಆ ಸಿಂಹ ನೋಡ್ತು ಇವೆಲ್ಲ ಕುರಿಗಳು ಓಡ್ ಹೋಗ್ಲತ್ತು. ಕುರಿಗಳು ಓಡ್ ಹೋಗ್ಲಕ್ಕ ಕೂಡ ಅದನ್ನ ನೋಡಿ ಸಿಂಹದ ಮರಿನೂ ಓಡ್ ಹೋಗ್ಲಕ್ಕ. ಹುಚ್ಚಿತ್ತು ಕುರಿ ಓಡ್ ಹೋಗಲಕ್ಕ. ಅದು ನನ್ನಂಗದ ಸಿಂಹದ ಮರ್ಯಾದ ನನ್ನ ಮರ್ಯಾದ ಓಡ್ ಹೋಗ್ತದಲ್ಲ ಯಾಕೆ ಹುಚ್ಚದ ಅಂತ ತಿಳ್ಕೊಂಡು ಓಡಿ ಹೋಗಿ ಹಿಡ್ದ ಬಿಡ್ತದ. ಹಿಡಿದು ಕೂಡ ಒಂದು ಸಾವು ನಡೆದಕ್ಕಂತ ಸಿಂಹದ ಮರಿ. ಅದಕ್ಕೆ ಯಾಕೆ ನಡೀತಿ ಅಂದ್ರೆ ಯಾಕೆ ನಡ್ತಿದ್ದೀರಿ? ನೀನು ಸಿಂಹ ಇದ್ದೀರಿ, ನನಗೆ ನೋಡುತ್ತೀರಿ, ನನಗೆ ತಿಂತೀರಿ ಅಂತ ತಿಳ್ಕೊಂಡು ಹೇಳಕ್ಕಂದಾಗ ತಿರುವುದು ನುಂಗುದು ಅದರ ಕೆಲಸಕ್ಕ ನೀನು ಯಾರಿದ್ದೀರಿ ಅಂತ. ನಾನು ಕುರಿ ಮರಿ ಇದ್ದೀನಿ. ಕುರಿ ಮರಿ ನೀ ಯಾಕೆ ಹಾಕಿ ಹುಚ್ಚಿ? ನೀನು ಸಿಂಹದ ಮರಿ. ನಾ ಯಾಕೆ ಹಾಕ್ತೀನಿ? ಆಗಲ್ಲ. ಇಲ್ಲಿ ಬಾಯಿ ಕರ್ಕೊಂಡ್ಬಂದು ಬಾವಿ ದಂಡಿಗೆ ನಿಂದ್ರಿಸಿ ಆ ಪ್ರತಿಬಿಂಬ ತೋರಿಸಿ ಆ ಕೇಸರಗಳನ್ನ ಉಗುರುಗಳನ್ನ ಬಣ್ಣ ಎಲ್ಲ ತೋರಿಸಿ ಹೇಳ್ತು ನೀನು ಕುರಿ ಮರಿ ಅಲ್ಲ ಹುಚ್ಚಿ. ನೀ ಏನಿದ್ದೀರಿ? ಸಿಂಹದ ಮರಿ ಇದ್ದೀರಿ. ನನ್ನಂಗ ಇದ್ದೀರಿ ನೋಡು. ನನ್ನ ಪ್ರತಿಬಿಂಬ ನೋಡು, ನಿನ್ನ ಪ್ರತಿಬಿಂಬ ನೋಡು. ನಾನೇ ನೀನು, ನೀನೇ ನಾನು, ಬ್ಯಾರೆ ಅಲ್ಲ. ಅದಕ್ಕೆ ನಾನೇ ನೀನಾಗಿದ್ದೀರಪ್ಪ. ನೀನು ಹೊಡಿ ಹುಡುಗ ಅಂತ ತಿಳ್ಕೊಂಡು ತಾ ಗುಡು ಹೊಡೆದ ಆ ಮರಿಗೆ ಏನು ಗದ್ದರಿಸುವಂತ ಗುಡು ಹೊಡೆದಿ ಗತ್ತು ಅಂತ ಹೇಳ್ತಾರಲ್ಲ. ಹಾಗೆ ಇಲ್ಲಿ ಸದ್ಗುರುಗಳು ಏನ್ ಮಾಡ್ತಾರ ಅಂತ ಕೇಳಿದ್ರೆ ಕಾಯಿತರ ನೀ ಶಿಷ್ಯ ಆಗಿದ್ದೀರಿ, ಭಕ್ತರೇ ಆಗಿದ್ದೀರಿ ಅಂತ ಹೇಳಲ್ಲ. ಇದನ್ನೆಲ್ಲ ಹೇಳಿ ಪರಿಶುದ್ಧ ಮಾಡಿ ಮನೆಗೆ ಅಂತೂ ಇಂತೂ ಮಾಡಿ ಅನ್ನ ತನ್ನಂತೆ ಮಾಡಿಲ್ಲ. ಎಂಥ ದೇವರವ್ವ, ಎಂಥ ಗುರು, ಎಂಥ ಏನು ಪುಂಡನವ್ವ. ಮನೆಗೆ ನಾನೇ ನೀನು ನಾನು ಅಂತಕ್ಕಂಥದ್ದನ್ನ ತದಚಿ ನೀನು ಅದುವೇ ಆಗಿದ್ದಿ, ನೀನು ಬ್ಯಾರೆ ಆದ ಅಂತ ತಿಳ್ಕೊಂಡು ಹೇಳಿದಾಗ ಜ್ಞಾನೋದಯವಾಗಿರತಕ್ಕಂಥ ಶಿಷ್ಯ ತನ್ನ ಹೇಗ ಊಟ ಮಾಡಿ ತನ್ನ ಸಂತೋಷವನ್ನ ಬಹಳ ಆನಂದ ಇತ್ತು ಊಟ ಅಂತ ಹೇಳ್ತಾರಲ್ಲ. ಹಾಗ 7 ದಿನ ಕೇಳಿ ಆನಂದ ಆಗಿ ಕೈ ದಿವಸ ಏನ್ ಹೇಳತ್ತಾನೆ ಶಿಷ್ಯ ಅನ್ನೋದು ಗುರುಗಳು ಇವತ್ತಿನ ದಿವಸ ಇಟ್ಕೊಂಡಾರ. ಕೈವಲ್ಯ ಪದ್ಧತಿಯ ಏನು ನೀತಿ ಕ್ರಿಯಾಚಾರ್ಯ ಸ್ಥಳದೊಳಗಿನ ಕೊನೆಯ ಪದ್ಯವನ್ನ ಇಟ್ಕೊಂಡು ಹೇಳ್ತಾರೆ ಅವರು. ಬೇರೊಂದು ಪದವಿಯನ್ನು ಬೇಕೆಂಬ ಆಸೆ ದೋರಲು ಗುರುವಿನ ಒಲಮೆ ಬರಪಡಲು. ನನಗೆ ಯಾವ ಪದವಿ ಬೇಕಾಗಿಲ್ಲ, ಪ್ರತಿಷ್ಠೆ ಬೇಕಾಗಿಲ್ಲ, ಇಷ್ಟು ದಿವಸ ಬೇಕನ್ನಿಸ್ತಿತ್ತು. ಯಾಕೆ ಜೀವನ ಸ್ವಭಾವದ್ದು ಬೇಕು ಬೇಕದು ಬೇಕು, ಬೇರೆ ಇನ್ನೊಂದು ಬೇಕಿನಿಂದ ಒಬ್ಬಿಡುತ್ತಲೇ ಘಟ ಬಲಿದನು. ಏಕೆಂದ್ರೆ